ಅಂತೂ ನವೆಂಬರ್ ಶುರುವಾಗಿದೆ. ರಾಜ್ಯ ರಾಜಕಾರಣದಲ್ಲೂ ಈ ತಿಂಗಳು ಒಂದು ದೊಡ್ಡ ಕ್ರಾಂತಿಯೇ ನಡೆಯುತ್ತೆ ಅಂತ ಹೇಳಲಾಗ್ತಿತ್ತು. ಈಗ ನವೆಂಬರ್ ಶುರುವಾಗ್ತಾ ಇದ್ದಂತೆ ನಾಯಕತ್ವ ಬದಲಾವಣೆಯ ಕೂಗು ಕೂಡ ಬಲವಾಗ್ತಾ ಇದೆ. ನವೆಂಬರ್ ಆರಂಭವಾಗ್ತಿದ್ದಂತೆ ಭುಗಿಲೆದ್ದ ಮುಂದಿನ ಸಿಎಂ ಕೂಗು. ಡಿಕೆ ಪರ ಘೋಷಣೆ ಕೂಗಿದ ಬೆಂಬಲಿಗರು ಕ್ರಾಂತಿ ಆರಂಭನ. ಕ್ರಾಂತಿ ಇಲ್ಲ ಎಂದ ಸಚಿವರು ಮತ್ತೆ ದಣಿವಿನ ಪಾಠ ಮಾಡಿದ ಡಿಕೆ. ಕುರ್ಚಿ ಕದನದಲ್ಲಿ ಎರಡು ಬಣಗಳ ಹಾವು ಏಣಿ ಆಟ, ಯಾರಿಗೆ ಮೇಲುಗೈ? ನಿನ್ನೆವರೆಗೂ ಒಂದು ಲೆಕ್ಕ, ಇಂದಿನಿಂದ ಬೇರೆಯದ್ದೇ ಲೆಕ್ಕ. ಕುರ್ಚಿ ಆಟದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಒಂದ್ಸಲ ಒಂದು ಬಣ ದಾಳ ಉರುಳಿಸಿ ಮೇಲುಗೈ ಸಾಧಿಸಿದ್ರೆ ಇನ್ನೊಂದು ಸಲ ಇನ್ನೊಂದು ಬಣ ಪ್ರತಿದಾಳ ಉರುಳಿಸುತ್ತೆ. ಹಾವು ಏಣಿ ಆಟದಂತಾಗಿರೋ ಕುರ್ಚಿ ಕದನದಲ್ಲಿ ಇಂದಿನಿಂದ ಹೊಸ ಆಟ ಶುರುವಾಗಿದ್ಯಾ ಎಂಬ ಚರ್ಚೆಗೆ ಕೆಲ ಬೆಳವಣಿಗೆಗಳು ಸಾಕ್ಷಿಯಾಗಿವೆ. ಅದು ಶುರು ಆದಾಗ ಪ್ರಕ್ರಿಯೆ ನಿಮಗೂ ಕೂಡ ಗೊತ್ತಾಗ್ತದೆ. ಹೌದು, ನಿನ್ನೆವರೆಗೂ ಸಿಎಂ ಬಣದಿಂದ ದಾಳ ಉರುಳುತ್ತಿತ್ತು. ಅಹಿಂದ ಅಸ್ತ್ರ, ದಲಿತ ಸಿಎಂ ಕೂಗು, ಪತ್ರ ಚಳವಳಿ, 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಕಿಚ್ಚು ಎಬ್ಬಿಸಿದ್ರು. ಇದರ ಬೆನ್ನಲ್ಲೇ ಪದಗ್ರಹಣಕ್ಕೆ ಡೆಡ್ಲೈನ್ ನೀಡಿದ್ದಾರೆಂಬ ಊಹಾಪೋಹ ಸದ್ದು ಮಾಡ್ತಿದ್ದಂತೆ ಡಿಕೆ ಬಣ ಆಕ್ಟಿವ್ ಆಗಿದೆ. ನವೆಂಬರ್ ಆರಂಭವಾಗ್ತಿದ್ದಂತೆ ಅಸಲಿ ಕುರ್ಚಿ ಆಟ ಶುರುವಾಗಿದೆ. ಇವತ್ತು ಬೆಂಗಳೂರಿನ ಗಾಂಧಿನಗರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ. ಅತ್ತ ಶಿವಮೊಗ್ಗದಲ್ಲೂ ಡಿಕೆ ಶಿವಕುಮಾರ್ ಫೋಟೋ ಇರುವ ಬ್ಯಾನರ್ ಹಿಡಿದು ಡಿಕೆ ಸಿಎಂ ಆಗಲೇಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಮುಂದಿನ ಬಾರಿ ಸಿಎಂ ಆಗಿ ಕನ್ನಡ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ಮಾಡ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಡಿಕೆ ಒಳ್ಳೆ ಕತೆ ಆಯ್ತಲ್ಲ ಅಂತ ನಗುತ್ತಲೇ ಉತ್ತರಿಸಿದ್ದಾರೆ. ಡಾಕ್ಟರ್ ಎಂಸಿ ಸುಧಾಕರ್ ಡಿಕೆಗೆ ಅರ್ಹತೆ ಇದೆ ಅಂತ ಬ್ಯಾಟ್ ಬೀಸಿದ್ದಾರೆ. ಈಗ ಮಾಡಿದ್ನಲ್ರಿ, ಒಳ್ಳೆ ಕತೆ ಆಯ್ತಲ್ಲ. ಡಿಕೆ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಎಲ್ಲ ಅರ್ಹತೆ ಇದೆ, ಇಲ್ಲ ಅನ್ನ. ಹೀಗೆ ಡಿಕೆ ಬೆಂಬಲಿಗರು ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿ ದಾಳ ಉರುಳಿಸುತ್ತಿದ್ದಾರೆ. ಹಾಗಂತ ಸಿಎಂ ಬಣವೇನು ಸುಮ್ಮನೆ ಕೂತಿಲ್ಲ. ದಲಿತ ಸಿಎಂ ಬಗ್ಗೆ ಧ್ವನಿ ಎತ್ತಿರೋ ಮಹದೇವಪ್ಪ ಈಗಲೂ ಕ್ರಾಂತಿ ಏನು ಆಗಲ್ಲ ಅಂತ ಒತ್ತಿ ಹೇಳಿದ್ದಾರೆ. ಇನ್ನು ಸಚಿವರು ಕೂಡ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಹೇಳಿದ್ರೆ ಅದಕ್ಕೆ ಒಂದು ಕಿಮ್ಮತ್ ಇರ್ತೈತಿ, ನೀವು ಹೇಳಿದ್ರೆ ಅದಕ್ಕೇನು ಕಿಮ್ಮತ್ ಇರ್ತೈತಿ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ. ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ನಾನು ಮುಖ್ಯಮಂತ್ರಿಗಳು ಮಾತನಾಡಿದ್ದು ಮಾತ್ರ ಮಾತು, ಯಾರ ಮಾತಿಗೂ ಕಿಮ್ಮತ್ತಿಲ್ಲ, ದಣಿವು ತೆಗೆದುಕೊಳ್ಳಬೇಡಿ ಎಂದ ಡಿಕೆ. ಹೀಗೆ ಅನೇಕ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ತಾನೆ ಇವೆ. ಈ ನಡುವೆ ಪಕ್ಷದ ನಾಯಕರಿಗೆ ಡಿಕೆ ಸಂದೇಶವೊಂದನ್ನು ರವಾನಿಸಿದ್ದಾರೆ. ನಾನು ಹಾಗೂ ಸಿಎಂ ಹೇಳಿದ್ದಷ್ಟೇ ಮಾತು, ಮಿಕ್ಕವರ ಮಾತಿಗೆ ಕಿಮ್ಮತ್ತಿಲ್ಲ ಎಂದಿದ್ದಾರೆ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ವಿ ಅದು ಮಾತ್ರ ಮಾತು. ಈ ಮೂಲಕ ಪವರ್ ಶೇರಿಂಗ್ ಇದೆ ಅನ್ನೋ ಸುಳಿವು ಕೊಟ್ರ ಎಂಬ ಚರ್ಚೆ ಶುರುವಾಗಿದೆ. ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಿರೋ ವಿಪಕ್ಷಗಳ ನಾಯಕರು ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಕಾಲೆಳೆದಿದ್ದಾರೆ. 2.5 ವರ್ಷ ಅವರು ಸರ್ಕಾರ ನಡೆಸ್ತಕ್ಕಂಥ ವಿಷಯದಲ್ಲಿ ಅವರುಗಳೇ ಪ್ರತಿನಿತ್ಯ ಒಂದು ನಗೆಪಾಟ್ಲಿ ಈಡಾಗಿದ್ದಾರೆ. ಇದು ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಓದಿಯ ಪಿಸಾಚಿ ಅಂದ್ರೆ ಇಲ್ಲ ಬಂದೇ ಗವಾಕ್ಷಿಯಲ್ಲಿ ಅಂತಂದಂಗಿದೆ. ಇದು ಕಾಂಗ್ರೆಸ್ ನಾಯಕರು ಏನಿಲ್ಲ ಎನ್ನುತ್ತಲೇ ಕೊಡ್ತಿರೋ ಹೇಳಿಕೆಗಳು ಹೊಸ ಹೊಸ ದಿಕ್ಕಿಗೆ ದಾರಿ ತೋರಿಸ್ತಿವೆ. ಇದಕ್ಕೆ ವಿಪಕ್ಷಗಳ ನಾಯಕರು ತುಪ್ಪ ಸುರಿಯುತ್ತಿದ್ದಾರೆ. ನಿಜಕ್ಕೂ ಕ್ರಾಂತಿ ಆಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.